सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्म तस्मै श्री गुरवे नमः। तस्मै श्री गुरवे नमः। ಭಗವದ್ಗೀತೆಯ 10ನೇ ಅಧ್ಯಾಯವನ್ನು ಅಧ್ಯಯನ ಮಾಡ್ತಾ ಇದ್ದೀವಿ. ಅದರಲ್ಲಿ 11 ಶ್ಲೋಕಗಳನ್ನು ನೋಡಿದ್ವಿ. ಭಗವಂತನ ಮಹಿಮೆ ಏನು ಅಂತ, ಗ್ಲೋರಿ ಆಫ್ ಗಾಡ್, ವಿಭೂತಿ ಯೋಗ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ 10ಮೋऽಧ್ಯಾಯಃ ವಿಭೂತಿ ಯೋಗಃ. 12ನೇ ಶ್ಲೋಕ. ಅರ್ಜುನ ಉವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಮಜಂ ವಿಭುಂ. ಇದುವರೆಗೂ ಭಗವಂತ ತನ್ನ ಗ್ಲೋರಿಯನ್ನು ಹೇಳಿದ್ದಾನೆ. ಎಲ್ಲೆಲ್ಲಿ ನಾನಿದ್ದೀನಿ ಅಂತ, ಭಗವಂತ ಎಲ್ಲಿದ್ದಾನೆ ಅಂತ ಗೊತ್ತಾಗಬೇಕಲ್ವ ನಮಗೆ. ಆದ್ದರಿಂದ ಯಾರು ಅವನನ್ನು ಯಥಾವತ್ತಾಗಿ ತಿಳಿತಾರೋ, ಅಂದರೆ ಅವನು ಹೇಳಿದ್ದಾನೆ ನಾನು ಹೀಗೀಗೆ ಇಲ್ಲಿಲ್ಲೇ ಇದ್ದೀನಿ ಅಂತ, ಅದೇ ರೀತಿಯಲ್ಲಿ ಯಾರು ಅವನನ್ನು ತಿಳ್ಕೊಳ್ತಾರೋ, ಅವನು ಹೇಳಿದ್ದಾನೆ ಹಿಂದಿನ ಶ್ಲೋಕದಲ್ಲಿ ಏನಂತ, ಭಕ್ತಿಪೂರ್ವಕವಾಗಿ ಅವನನ್ನು ನೋಡಿದರೆ ಅವರಲ್ಲಿರುವ ಅಜ್ಞಾನದ ಅಂಧಕಾರವನ್ನು ನಾಶಗೊಳಿಸ್ತೀನಿ ಅಂತ, ಅಜ್ಞಾನವನ್ನು ಹೋಗಲಾಡಿಸ್ತೀನಿ ಅಂತ ಹೇಳಿದ್ದಾನೆ. ಈಗ ಅರ್ಜುನ ಅದೆಲ್ಲ ಅರ್ಥ ಆಗಿದೆ ಅವನಿಗೆ. ಅದರಿಂದ ಅವನು ಕೇಳ್ತಿದ್ದಾನೆ ಏನಂತ. ಅರ್ಜುನ ಹೇಳುತ್ತಾನೆ, ಹೇ ದೇವ, ನೀನು ಪರಬ್ರಹ್ಮ, ಪರಂಧಾಮ, ಪರಮ ಪವಿತ್ರನು, ಪುರುಷನು, ಶಾಶ್ವತನು, ದಿವ್ಯನು, ಆದಿದೇವನು, ಜನ್ಮರಹಿತನು ಮತ್ತು ವಿಭುವು ಆಗಿರುವೆ. ಇಷ್ಟೆಲ್ಲ ಹೇಳ್ಕೊಂಡಿದ್ದಾನೆ ಅವನು. ಅಷ್ಟೆಲ್ಲ ಹೇಳಿದ್ಮೇಲೆ ಅರ್ಜುನನಿಗೆ ಏನು ಗೊತ್ತಾಗಿದೆ ಅಂತ ಅವನು ಹೇಳ್ಕೊಡ್ಬೇಕಲ್ಲ ಅರ್ಜುನ. ಅದಕ್ಕೆ ಹೇಳ್ತಾ ಇದ್ದಾನೆ ಏನಂತ, ಹೇ ದೇವ, ನೀನು ಪರಬ್ರಹ್ಮ, ಬ್ರಹ್ಮ, ಎಲ್ಲವನ್ನು ವ್ಯಾಪಿಸಿರುವ ತತ್ವ ನೀನೇ ಪರಬ್ರಹ್ಮ. ಪರಂ ಧಾಮ, ಪರಮ ಅಂತ ಅಂದರೆ ಅದು ಉತ್ತಮವಾದದ್ದು, ಶ್ರೇಷ್ಠವಾದದ್ದು. ಆ ಧಾಮ ಕೂಡ ನೀನೇ. ಪರಮ ಪವಿತ್ರ, ಪವಿತ್ರ ಯಾವುದು? ಅತ್ಯಂತ ಶ್ರೇಷ್ಠವಾದದ್ದು, ನೀನು ಪರಮ ಪವಿತ್ರ. ಪುರುಷನು, ಪುರುಷ ಅಂದರೆ ಈ ಶರೀರದಲ್ಲಿರುವ ಚೈತನ್ಯ ಶಕ್ತಿ, ಪುರದಲ್ಲಿರುವ ಈಶ ಪುರುಷ. ಶಾಶ್ವತನು, ನೀನು ಶಾಶ್ವತವಾಗಿದೆಯಾ, ಇಂದು ಇದ್ದೆ, ಈಗಲೂ ಇದೆಯಾ, ಮುಂದೆ ಕೂಡ ಇರ್ತೀಯಾ ಅಂತ. ದಿವ್ಯ, ದಿವ್ಯನು ನೀನೇ. ಆದಿದೇವನು, ಆದಿದೇವ ಕೂಡ ನೀನೇ. ಜನ್ಮರಹಿತನು, ನಿನಗೆ ಹುಟ್ಟು ಸಾವುಗಳಿಲ್ಲ. ಮತ್ತು ವಿಭು, ವಿಭು ಅಂತಂದರೆ ಸರ್ವವ್ಯಾಪಿಯಾಗಿರುವವನು ಕೂಡ ನೀನೇ ಅಂತ ಹೇಳ್ತಾ ಇದ್ದಾನೆ. ಮುಂದುವರಿಸ್ತಾ ಇದೆಲ್ಲ ಭಗವಂತನ ಏನದು ಗ್ಲೋರಿ, ಶ್ರೇಷ್ಠತೆ ಏನು ಅಂತ ಹೇಳ್ತಾ ಇದ್ದಾನೆ. ಅದನ್ನು ಹೇಳ್ಕೊಂಡು ಹೋಗ್ತಾ ಇದ್ದಾನೆ. ಆಹುಸ್ತ್ವಾಂ ಋಷಯಃ ಸರ್ವೇ ದೇವರ್ಷಿರ್ನಾರದಸ್ತಥಾ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಬ್ರವೀಷಿ ಮೇ. ಅಸಿತ, ದೇವಲ, ವ್ಯಾಸಾದಿ ಸಮಸ್ತ ಋಷಿಗಳು, ನಾರದಾದಿ ದೇವರ್ಷಿಗಳೂ ಸಹ ನಿನ್ನನ್ನು ಮೇಲಿನಂತೆ ವರ್ಣಿಸುತ್ತಾರೆ. ನೀನು ಸಹ ಇದನ್ನೇ ಹೇಳುತ್ತಿರುವೆ. ನೀನು ಕೂಡ ಹಾಗೆ ಹೇಳ್ತಿದ್ಯಾ, ಎಲ್ಲವೂ ನಾನೇ ಅಂತ. ಋಷಿಗಳು ಕೂಡ ಹಾಗೆ ಹೇಳ್ತಾ ಇದ್ದಾರೆ. ಇದೆಲ್ಲ ಋಷಿಗಳ ಹೆಸರು.
ಆಸಿತ, ದೇವಲ, ವ್ಯಾಸ ಮುಂತಾದ ಋಷಿಗಳು, ಇವರೆಲ್ಲ ಶ್ರೇಷ್ಠ ಋಷಿಗಳು. ನಾರದಾದಿ ದೇವರ್ಷಿಗಳು, ನಾರದ ಮಹರ್ಷಿಗಳೆಲ್ಲರಿಗೂ ಪರಿಚಯ ಇರುವಂಥದ್ದೇ. ಅವರೆಲ್ಲರೂ ಕೂಡ ಹೀಗೆ ಹೇಳ್ತಾ ಇದ್ದಾರೆ. ಏನಂತ? ನೀನು ಪರಬ್ರಹ್ಮ, ಪರಂಧಾಮ, ಶ್ರೇಷ್ಠ ಅಂತಲೇ ವರ್ಣಿಸ್ತಿದ್ದಾರೆ. ನೀನು ಕೂಡ ಅದನ್ನೇ ಹೇಳ್ತಾ ಇದೆಯಾ ಭಗವಂತ ಅಂತ ಹೇಳ್ತಾನೆ. ಮುಂದುವರಿಸ್ತಾ, ಸರ್ವಮೇತದ್ಧೃತಂ ಮನ್ಯೇ ಯನ್ಮಾಂ ವದಸಿ ಕೇಶವ ನಹಿ ತೇ ಭಗವನ್ ವ್ಯಕ್ತಿಂ ವಿದುರ್ದೇವಾನ ದಾನವಾಹ. ಹೇ ಕೇಶವ, ನೀನು ಈವರೆಗೆ ಹೇಳಿದ್ದೆಲ್ಲವನ್ನು ನಿಜವೆಂದು ನಾನು ನಂಬಿದ್ದೇನೆ. ಹೇ ಭಗವಂತ, ನಿನ್ನ ಸ್ವರೂಪವು ದೇವಾದಿ ದೇವತೆಗಳಿಗೂ ಮತ್ತು ದಾನವರಿಗೂ ತಿಳಿಯದುದಾಗಿದೆ. ನಾನಂತೂ ನಿನ್ನನ್ನು ನಂಬ್ತೀನಿ ಭಗವಂತ. ಆದರೆ ಏನು ಹೇಳ್ತಿದ್ದಾನೆ ಅವನು? ದೇವಾದಿ ದೇವತೆಗಳಿಗೂ ಮತ್ತು ದಾನವರಿಗೂ ತಿಳಿಯದುದಾಗಿದೆ, ಅವ್ರಿಗೆ ತಿಳಿದಿಲ್ಲ ಅಂತ ಹೇಳ್ತಿದ್ದಾನೆ. ಸ್ಪಷ್ಟತೆ ಇಲ್ಲ ಅವ್ರಿಗೆ ಅಂತ. ಇಲ್ಲಿ ಅರ್ಜುನ ಕೇಶವ ಅಂತ ಕರಿತಾ ಇದ್ದಾನೆ ಭಗವಂತನನ್ನು. ಯಾಕೆ ಕೇಶವ ಅಂತ ಕರೀತಾನೆ ಅಂತ ವ್ಯಾಖ್ಯಾನಕಾರರು ಹೇಳ್ತಾರೆ. ಅವನು ಬ್ರಹ್ಮ, ವಿಷ್ಣು, ಮಹೇಶ್ವರ, ಕ ಪ್ಲಸ್ ಅ ಪ್ಲಸ್ ಈಶಾ ಅಂತ ಬಿಡಿಸ್ತಾರೆ ಅದನ್ನು. ಬ್ರಹ್ಮ, ವಿಷ್ಣು, ಮಹೇಶ್ವರ ಮೂರರ ಸ್ವರೂಪವೂ ಆಗಿರುವುದರಿಂದ ಅವನನ್ನು ಇಲ್ಲಿ ಕೇಶವ ಅಂತ. ಯಾಕೆ? ಅರ್ಜುನನಿಗೆ ಅರ್ಥ ಆಗಿದೆ ಅವನು ಬ್ರಹ್ಮಸ್ವರೂಪ ಅಂತ. ಅದರಿಂದ ಅವನನ್ನು ಕೇಶವ ಅಂತ ಕರಿತಾ ಇದ್ದಾನೆ. ನೀನು ಹೇಳಿರೋದೆಲ್ಲ ನಾನು ನಂಬ್ತೀನಿ ಅಂತ ಹೇಳ್ತಿದ್ದಾನೆ. ನಿಜವೆಂದು ನಾನು ನಂಬ್ತೀನಿ ಅಂತ ಅಲ್ವಾ? ಮುಂದುವರಿಸ್ತಾ, ಸ್ವಯಮೇವಾತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ ಭೂತಭಾವನ ಭೂತೇಶ ದೇವದೇವ ಜಗತ್ಪತೆ. ಹೇ ಪುರುಷೋತ್ತಮ, ಹೇ ಸರ್ವೇಶ್ವರ, ಹೇ ದೇವದೇವ, ಹೇ ಜಗನ್ನಾಥ, ನಿನ್ನನ್ನು ನೀನು ಮಾತ್ರ ತಿಳಿಯಬಲ್ಲೆ. ನೋಡಿ, ಯಾವುದು ಕಣ್ಣಿಗೆ ಸ್ಪಷ್ಟವಾಗಿ ಕಾಣುತ್ತೋ ಅದನ್ನು ನಾವು ತಿಳ್ಕೊಳ್ಳೋದು ಬಹಳ ಸುಲಭ. ಯಾವುದು ಕಾಣಿಸೋದಿಲ್ವೋ ಅದನ್ನು ತಿಳ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನ ಪಡಬೇಕಾಗತ್ತೆ. ಬರೀ ಪ್ರಯತ್ನ ಅಷ್ಟೇ ಅಲ್ಲ, ಅದಕ್ಕೊಂದು ಬೇಸಿಕ್ ಜ್ಞಾನ ಕೊಡಬೇಕಾಗತ್ತೆ. ಆವಾಗಷ್ಟೇ ನಾವು ಅದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದು. ಅದರಿಂದ ಇಲ್ಲಿ ಅವನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಎಲ್ಲರೂ ನೀನು ವ್ಯಕ್ತ ಆಗದೆ ಇರೋದ್ರಿಂದ ಎಲ್ಲರೂ ನಿನ್ನನ್ನು ಆ ಸ್ಪಷ್ಟತೆಯಲ್ಲಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಿನ್ನನ್ನು ನೀನು ಮಾತ್ರ ತಿಳ್ಕೊಳ್ಳೋಕೆ ಸಾಧ್ಯ. ಅದರಿಂದ ನೀನೇ ನಮ್ಗೆ ಹೇಳಬೇಕು. ನಿನ್ನನ್ನು ನೀನು ತಿಳ್ಕೊಂಡಿರೋದ್ರಿಂದ ನೀನು ಏನು ಅಂತ ನಮಗೆ ನೀನೇ ಹೇಳಬೇಕು ಅಂತ ಹೇಳ್ತಾ ಇದ್ದಾನೆ. ಮತ್ತಷ್ಟು ಅವನಿಗೆ ಕೇಳಲಿಕ್ಕೆ ಅರ್ಜುನನಿಗೆ ಕೃಷ್ಣ ತನ್ನ ಬಗ್ಗೆ ತಾನು ಹೇಳ್ಕೊಳ್ತಾ ಇದ್ದಾನೆ. ಖುಷಿ ಆಗುತ್ತಲ್ವ ಭಗವಂತ ಅದನ್ನು ಕೇಳ್ಕೊಳ್ಬೇಕು, ಮತ್ತಷ್ಟು ಕೇಳಬೇಕು ಅಂತ ಕೇಳ್ತಾ ಇದ್ದಾನೆ. ಮುಂದುವರಿಸ್ತಾ, ವಕ್ತುಮರ್ಹಸ್ಯ ಶೇಷೇಣ ದಿವ್ಯಾ ಹ್ಯಾತ್ಮವಿಭೂತಯಃ ಯಾವಿರ್ವಿಭೂತಿಭಿರ್ಲೋಕಾನ್ ಇಮಾಂ ಸ್ವಂ ವ್ಯಾಪ್ಯ ತಿಷ್ಠಸಿ. ನಿನ್ನ ವಿಭೂತಿಗಳು ದಿವ್ಯವಾಗಿವೆ. ಯಾವ ವಿಭೂತಿಗಳಿಂದ ನೀನು ಸರ್ವಲೋಕಗಳನ್ನು ವ್ಯಾಪಿಸಿಕೊಂಡಿರುವೆಯೋ ಅವುಗಳನ್ನು ಒಂದೂ ಬಿಡದಂತೆ ನನಗೆ ತಿಳಿಸು ಅಂತ ಹೇಳ್ತಾರೆ. ಭಗವಂತ ತನ್ನ ಮಹಿಮೆಯನ್ನು ಹೇಳ್ಕೊಳ್ತಾ ಇರುವಾಗ ಇವನಿಗೆ ಅರ್ಜುನನಿಗೆ ಕೇಳಲಿಕ್ಕೆ ಬಹಳ ಖುಷಿ ಆಗ್ತಾ ಇದೆ. ಅವನು ಹೇಳ್ತಿದ್ದಾನೆ, ಒಂದನ್ನು ಬಿಡದಂಗೆ ನನಗೆ ಎಲ್ಲ ಹೇಳು, ನಾನು ಕೇಳ್ತೀನಿ. ಬೇಜಾರಿಲ್ಲದೆ ನಾನು ಕೇಳ್ತೀನಿ. ನಂಗೆ ಕೇಳಲಿಕ್ಕಿಷ್ಟ. ನಿನ್ನ ಎಲ್ಲ ಮಹಿಮೆಗಳನ್ನು ನನಗೆ ಹೇಳು. ನಿನ್ನ ವಿಭೂತಿಗಳು ದಿವ್ಯವಾಗಿವೆ ಅಂದರೆ ಅದು ಎಷ್ಟು ಅದ್ಭುತವಾಗಿದೆ ಎಲ್ಲ ಅಂತ, ಎಷ್ಟು ಪವಿತ್ರವಾಗಿದೆ, ದಿವ್ಯವಾಗಿದೆ. ಆ ವಿಭೂತಿಗಳು ಸರ್ವಲೋಕವನ್ನು ವ್ಯಾಪಿಸಿದೆ. ಅದು ನೀನು ಹೇಳು, ನನಗೆ ಮತ್ತಷ್ಟು ಹೇಳು ಅಂತ ಕೇಳ್ತಾ ಇದ್ದಾನೆ. ಮುಂದುವರಿಸ್ತಾ, ಕಥಂ ವಿದ್ಯಾಮಹಂ ಯೋಗಿನ್ ತ್ವಾಂ ಸದಾ ಪರಿಚಿಂತಯನ್ ಕೇಷು ಕೇಷು ಚ ಭಾವೇಷು
ಚಿಂತ್ಯೋಸಿ ಭಗವನ್ಮಯ. ಎಲ್ಲ ಯೋಗಿಯೇ, ನಿನ್ನನ್ನು ಯಾವಾಗಲೂ ಹೇಗೆ ಚಿಂತಿಸಲಿ ಹೇ ಭಗವಂತನೇ? ಯಾವ ಯಾವ ವಸ್ತುಗಳಲ್ಲಿ ನಿನ್ನನ್ನು ನಾನು ಚಿಂತಿಸಬೇಕು? ಯಾವಾಗಲೂ ನಿನ್ನನ್ನೇ ಚಿಂತಿಸ್ಬೇಕು. ಹೌದು, ನಿನ್ನ ಬಗ್ಗೆನೇ ಧ್ಯಾನ ಮಾಡಬೇಕು, ನಿನ್ನ ಬಗ್ಗೆನೇ ಯೋಚನೆ ಮಾಡಬೇಕು. ಆದರೆ ಹೇಗೆ ಯೋಚನೆ ಮಾಡಲಿ ಅದನ್ನು ನೀನೇ ಹೇಳ್ಬಿಡು ಅಂತ ಕೇಳ್ತಿದ್ದಾನೆ. ಹೌದಾ? ಎಷ್ಟು ಸುಂದರ ನೋಡಿ. ಯಾವ್ಯಾವ ವಸ್ತುಗಳಲ್ಲಿ ನಿನ್ನನ್ನು ನಾನು ಚಿಂತಿಸಬೇಕು, ಯಾವ್ಯಾವ್ದ್ರಲ್ಲಿ ನಿನ್ನನ್ನು ನೋಡಲಿ ನಾನು, ಹೇಳು, ಎಲ್ಲ ಡೀಟೇಲಾಗಿ ನನಗೆ ಹೇಳು ಅಂತ ಮುಂದುವರೆಸ್ತಾ, ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂ ಚ ಜನಾರ್ದನ ಭೂಯ ಕಥಯ ತೃಪ್ತಿರ್ಹಿ ಶೃಣ್ವತೋ ನಾಸ್ತಿ ಮೇ ಮೃತಂ. ಜನಾರ್ದನನೇ, ನಿನ್ನ ಯೋಗವನ್ನು, ವಿಭೂತಿಯನ್ನು ವಿಸ್ತಾರವಾಗಿ ಹೇಳು. ನಿನ್ನ ಅಮೃತವಾಣಿಯನ್ನು ಎಷ್ಟು ಕೇಳಿದರೂ ತೃಪ್ತಿಯಾಗುವುದಿಲ್ಲ. ನೋಡಿ ಎಷ್ಟು ಸುಂದರವಾಗಿ ಕೇಳ್ತಾನೆ. ನಿನ್ನ ಅಮೃತವಾಣಿ ಭಗವಂತ ಎಷ್ಟು ಕೇಳಿದ್ರೂ ನಮಗೆ ಸಾಕಾಗ್ತಾ ಇಲ್ಲ. ನೀನು ಮತ್ತಷ್ಟು ಹೇಳು, ನಾನು ಕೇಳಬೇಕು ಅನ್ನಿಸ್ತಿದೆ, ನನಗೆ ತೃಪ್ತಿನೇ ಆಗ್ತಾ ಇಲ್ಲ. ಹೇಳು, ನಿನ್ನ ವಿಭೂತಿಯನ್ನು ವಿಸ್ತಾರವಾಗಿ ಹೇಳು, ನಾನು ಕೇಳ್ತೀನಿ ಅಂತ ಮತ್ತೆ ಮತ್ತೆ ಕೇಳ್ಕೊಳ್ತಾ ಇದ್ದಾನೆ. ಭಗವಂತ ಎಲ್ಲೆಲ್ಲಿದ್ದಾನೆ ಅಂತ ಅವನು ಹೇಳೋದಕ್ಕೆ ಸರ್ವವ್ಯಾಪಿ ಅಂತ ಹೇಳಿಬಿಟ್ರೆ ಆಯಿತು. ಆದರೆ ಅರ್ಜುನನಿಗಿಷ್ಟ ಅವನನ್ನು ಮತ್ತಷ್ಟು ಮಾತಾಡಿಸ್ಬೇಕು ಅಂತ, ಅವನು ಮತ್ತಷ್ಟು ಮಾತು ಹೇಳಲಿ ಅಂತ. ಅದರಿಂದ ನಿನ್ನ ವಿಭೂತಿಯನ್ನು ಮತ್ತಷ್ಟು ಹೇಳು ಅಂತ ಕೇಳ್ಕೊಂಡಿದ್ದಾನೆ. ಅದರಿಂದ ಇಲ್ಲಿ ಅರ್ಜುನ ಕೇಳಕ್ಕೂ ರೆಡಿ ಇದ್ದಾನೆ, ಕೃಷ್ಣ ಹೇಳಕ್ಕೂ ರೆಡಿ ಇದ್ದಾನೆ. ಎಷ್ಟು ಆ ಬಾಂಧವ್ಯ ನೋಡಿ ಎಷ್ಟು ಸುಂದರವಾಗಿದೆ. ಆದ್ದರಿಂದ ಇಲ್ಲಿ ಮತ್ತೆ ಭಗವಂತ ಹೇಳಲಿಕ್ಕೆ ಶುರು ಮಾಡ್ತಾನೆ. ಏನಂತ? ಎಲ್ಲೆಲ್ಲಿದ್ದೀನಿ ನಾನು ಅಂತ ಹೇಳಕ್ಕೆ ಶುರು ಮಾಡ್ತಾನೆ. ಶ್ರೀ ಭಗವಾನುವಾಚ ಹಂತತೆ ಕಥಯಿಷ್ಯಾಮಿ ದಿವ್ಯಾ ಹ್ಯಾತ್ಮವಿಭೂತಯಃ ಪ್ರಾಧಾನ್ಯತಃ ಕುರು ಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ. ಶ್ರೀ ಭಗವಂತನು ಹೇಳುತ್ತಾನೆ, ಕುರುಶ್ರೇಷ್ಠನೇ, ಈಗ ನಿನಗೆ ನಾನು ದಿವ್ಯವಾದ ನನ್ನ ವಿಭೂತಿಗಳಲ್ಲಿ ಮುಖ್ಯವಾದವುಗಳನ್ನು ತಿಳಿಸುವೆನು. ಹಾಗೆ ವಿವರಿಸಲು ಹೋದರೆ ಅದಕ್ಕೆ ಕೊನೆಯೇ ಇಲ್ಲ. ಕೊನೆಯೇ ಇಲ್ಲ. ಯಾಕಂದರೆ ಎಲ್ಲದರಲ್ಲೂ ಭಗವಂತನೇ ಇರೋದ್ರಿಂದ ಅವನ ಆ ಎಲ್ಲದರ ವಿಭೂತಿಯನ್ನು ಹೇಳಲಿಕ್ಕೆ ಶುರು ಮಾಡಿದ್ರೆ ಅದಕ್ಕೆ ಕೊನೆಯೇ ಇರಲ್ಲ. ಅದಕ್ಕೆ ಅವನೇ ಹೇಳ್ತಾನೆ, ಮುಖ್ಯವಾದದ್ದನ್ನು ನಾನು ಹೇಳ್ತೇನೆ, ನನಗೆ ಸಾಕು, ಅಷ್ಟು ತಿಳ್ಕೊ ನೀನು ಅಂತ. ಮುಖ್ಯವಾದದ್ದನ್ನು ಮಾತ್ರ ಈಗ ಭಗವಂತ ಹೇಳ್ತಾ ಇದ್ದಾನೆ. ಎಲ್ಲೆಲ್ಲಿ ಆ ಭಗವಂತನನ್ನು ನೋಡ್ಬೋದು ಅನ್ನೋದಕ್ಕೆ ಸ್ಪಷ್ಟತೆ ನಮಗೆ ಎಲ್ಲಿ ನೋಡ್ಬೋದು ಅನ್ನೋದಕ್ಕೆ ಅವನೇ ಮತ್ತೆ ಎಲ್ಲೆಲ್ಲಿ ನೋಡ್ಬೋದು ನನ್ನನ್ನು ಅಂತ ಕೇಳಿದಾನಲ್ವ ಅವನು. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ ಈಗ, ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತಃ ಅಹಮಾದಿಶ್ಚ ಮಧ್ಯಂ ಚ ಭೂತಾನಾಮಂತ ಏವ ಚ. ಗುಡಾಕೇಶ ಅಂತ ಇಲ್ಲಿ ಕೃಷ್ಣ ಅರ್ಜುನನನ್ನು ಕರಿತಾ ಇದ್ದಾನೆ. ಗುಡಾಕೇಶ ಅಂದರೆ ನಿದ್ರೆಯನ್ನು ಗೆದ್ದವನು ಅಂತ. ನಿದ್ರೆಯನ್ನು ಗೆದ್ದವನು ಅಂತ. ಆ ನಿದ್ರೆಯನ್ನು ಗೆದ್ದವನು ಅಂದರೆ ಯುದ್ಧದ ಸಮಯದಲ್ಲೂ ಕೂಡ ಅವನು ರಿಲ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ ಎಷ್ಟೋ ಸೆಕೆಂಡ್ ಅವನು ಹಿಂಗೆ ನಿದ್ದೆ ಮಾಡಿ ಎದ್ದೊಳ್ಳಿಕ್ಕೆ ಸಾಧ್ಯ ಆಗ್ತಿತ್ತಂತೆ. ಹಾಗೆ ನಿದ್ದೆಯನ್ನು ಗೆದ್ದವನು ಅಂತ, ಅದಕ್ಕೆ ಗುಡಾಕೇಶ ಅಂತ ಹೇಳ್ತಿದ್ದಾನೆ. ಎಲ್ಲ ಜೀವಿಗಳ ಹೃದಯದಲ್ಲಿರುವ ಆತ್ಮನು ನಾನು, ಅವುಗಳ ಆದಿ ಮಧ್ಯ ಅಂತ್ಯವೂ ನಾನೇ. ನೋಡಿ, ಮೊದಲನೇದು ಏನು ಹೇಳ್ತಿದ್ದಾನೆ? ಎಲ್ಲರಲ್ಲಿರುವ ಆತ್ಮ, ಜೀವಿಗಳ ಹೃದಯದಲ್ಲಿರುವ ಆತ್ಮನು ನಾನೇ ಅಂತ ಹೇಳಿದ್ದಾನೆ. ಅದರ ಆದಿ ಮಧ್ಯ ಅಂತ್ಯ ಅಂದರೆ ಅದು ಮೊದಲೆಲ್ಲಿತ್ತು, ಆಮೇಲೆ ಈ ಶರೀರದಲ್ಲಿ ಬಂತು, ಆಮೇಲೆ ಮತ್ತೆ ಇಲ್ಲ, ಅದೆಲ್ಲವೂ ಆದಿ ಮಧ್ಯ ಅಂತ್ಯ, ಅದೆಲ್ಲವೂ ನಾನೇ ಆಗಿದ್ದೀನಿ ಅಂತ ಹೇಳ್ತಾರೆ. ಮುಂದುವರೆಸ್ತಾ,
आदित्यानामहं विष्णुः ज्योतिषां रविरंशुमान् मरीचिर्मरुतामस्मि ನಕ್ಷತ್ರಾಣಾಮಹಂ ಶಶಿ. ಆದಿತ್ಯರಲ್ಲಿ ವಿಷ್ಣುವು ನಾನು, ಪ್ರಕಾಶವುಳ್ಳ ವಸ್ತುಗಳಲ್ಲಿ ಸೂರ್ಯನು ನಾನು, ಮರುತ್ ಗಣಗಳಲ್ಲಿ ಮರೀಚಿಯು ನಾನು ಮತ್ತು ನಕ್ಷತ್ರಗಳಲ್ಲಿ ಚಂದ್ರನು ನಾನು. ಮುಖ್ಯವಾದವುಗಳನ್ನು ಹೇಳ್ತಾ ಹೋಗ್ತೀನಿ ಅಂತ ಹೇಳ್ತಿದ್ದಾನೆ. ಹಾಗೆ ಈ ಚಾಪ್ಟರ್ ಸಾಮಾನ್ಯವಾಗಿ ಚಾಂಟ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ, ಯಾಕೆಂದರೆ ಅದು ಎಲ್ಲ ಶ್ಲೋಕ ಓದಿದಾಗಲೇ ನಮ್ಗೆ ಆದಷ್ಟು ಎಲ್ಲ ಅರ್ಥ ಆಗೋಗ್ಬಿಡುತ್ತೆ. ಅವನ ಮಹಿಮೆ ಏನೇನು ಅಂತ ನೋಡ್ತಾ ಹೋದಾಗ ಅಲ್ಲಿ ವಿವರಿಸ್ಲಿಕ್ಕೆ ಅಂಥದ್ದಿಲ್ಲ. ಶ್ರೇಷ್ಠತೆ ಎಲ್ಲೆಲ್ಲಿದೆ, ಭವ್ಯವಾದದ್ದು ಎಲ್ಲೆಲ್ಲಿದೆ ಅದೆಲ್ಲ ಅವನು ಹೇಳ್ತಾ ಇದ್ದಾನೆ. ಪ್ರಕಾಶವಾದ, ಈಗ ಎಷ್ಟೊಂದು ಪ್ರಕಾಶವಾದ ವಸ್ತುಗಳನ್ನು ನಾವು ನೋಡ್ತೀವಿ, ನಕ್ಷತ್ರಗಳನ್ನು ನೋಡ್ತೀವಿ, ಈಗಂತೂ ಆರ್ಟಿಫಿಷಿಯಲ್ ಬಲ್ಬ್ಸ್ನೆಲ್ಲ ನೋಡ್ತೀವಿ. ಅದು ಎಷ್ಟು ಆ ಪ್ರಕಾಶ ವಸ್ತು ಅಂದರೆ ಬೆಳಕು ಕೊಡುವಂಥ ವಸ್ತುಗಳಲ್ಲೆಲ್ಲ ನಾನು ಸೂರ್ಯ ಅಂತ. ಸೂರ್ಯ ಯಾವುದು ಅತ್ಯಂತ ಹೆಚ್ಚು ಬೆಳಕನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆಯೋ ಅದನ್ನು ಅವನು ಶ್ರೇಷ್ಠ ಅಂತ ಹೇಳ್ತಾ ಇದ್ದಾನೆ. ಅದು ನಾನು ಅಂತ ಹೇಳ್ತಿದ್ದಾನೆ. ಮರುತ್ ಗಣಗಳಲ್ಲಿ ಮರೀಚಿಯು ನಾನು ಮತ್ತು ನಕ್ಷತ್ರಗಳಲ್ಲಿ ಚಂದ್ರ ನಾನು ಅಂತ ಹೇಳ್ತಾನೆ. ಹಾಗೆ ಮುಂದುವರಿಸ್ತಾ, ವೇದಾನಾಂ ಸಮವೇದೋಸ್ಮಿ ದೇವಾನಾಮಸ್ಮಿ ವಾಸವಃ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಮಸ್ಮಿ ಚೇತನಾ. ವೇದಗಳಲ್ಲಿ ಸಾಮವೇದ, ವೇದಗಳಲ್ಲಿ 4 ವೇದಗಳಿವೆ ಅಲ್ವಾ, ಅದರಲ್ಲಿ ಸಾಮವೇದ ನಾನು ಅಂತ ಹೇಳ್ತಾನೆ. ದೇವತೆಗಳಲ್ಲಿ ಇಂದ್ರ, ಇಂದ್ರಿಯಗಳಲ್ಲಿ ಮನಸ್ಸು ಮತ್ತು ಭೂತಗಳಲ್ಲಿ ಚೇತನಾಶಕ್ತಿಯು ನಾನು ಅಂತ ಹೇಳ್ತಾನೆ. ವೇದಗಳಲ್ಲಿ 4 ವೇದಗಳಿದೆ, ಅದರಲ್ಲಿ ಸಾಮವೇದ ನಾನು, ಋಕ್ ಯಜುರ್ ಸಾಮ ಅಲ್ವಾ, ಅದರಲ್ಲಿ ಸಾಮವೇದ ನಾನು ಅಂತ ಹೇಳ್ಕೊಳ್ತಾನೆ, ಶ್ರೇಷ್ಠವಾದದ್ದು. ದೇವತೆಗಳಲ್ಲಿ ಇಂದ್ರ, ಸಾಕಷ್ಟು ದೇವತೆಗಳನ್ನು ಹೆಸರುಗಳನ್ನು ಕೇಳ್ತೀವಿ, ಅದರಲ್ಲಿ ಮುಖ್ಯವಾದವನು ಇಂದ್ರ. ಆ ಇಂದ್ರ ನಾನು ಅಂತ ಹೇಳ್ತಾನೆ. ನೋಡಿ, ಇಂದ್ರಿಯಗಳಲ್ಲಿ ಮನಸ್ಸು ನಾನು ಅಂತ ಹೇಳ್ತಾ ಇದ್ದಾನೆ. ಶರೀರ, ಮನಸ್ಸು, ಬುದ್ಧಿಯಿಂದ ಕೂಡಿರುವಂಥ ಈ ಮನುಷ್ಯ ಏನಿದ್ದಾನೆ ಅವನಲ್ಲಿ ಮನಸ್ಸು ಶ್ರೇಷ್ಠವಾದದ್ದು ಅಂತ. ಅದರಿಂದಲೇ ಆ ಮನಸ್ಸನ್ನು ಚಂದದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳೋದು ಅಲ್ವಾ, ಮೈಂಡ್ ಮ್ಯಾನೇಜ್ಮೆಂಟ್ ಅಂತ ಹೇಳೋದು. ಆ ಮನಸ್ಸು ಭಗವಂತ ಅಂತ. ಮತ್ತು ಭೂತಗಳಲ್ಲಿ ಚೇತನಾಶಕ್ತಿಯು ನಾನು, ಚೇತನಾಶಕ್ತಿ ನಮ್ಮಲ್ಲಿರುವ ಚೈತನ್ಯ ಶಕ್ತಿ ಅವನು ಅಂತ ಹೇಳ್ತಾನೆ. ಮುಂದುವರಿಸ್ತಾ, ರುದ್ರಾಣಾಂ ಶಂಕರಶ್ಚಾಸ್ಮಿ ವಿತ್ತೇಶೋ ಯಕ್ಷರಕ್ಷಸಾಂ ವಸೂನಾಂ ಪಾವಕಶ್ಚಾಸ್ಮಿ ಮೇರು ಶಿಖರಿಣಾಮಹಂ. ರುದ್ರರಲ್ಲಿ ಶಂಕರನು ನಾನು, ಯಕ್ಷರಲ್ಲಿ ಕುಬೇರನು, ವಸುಗಳಲ್ಲಿ ಪಾವಕನು, ಶಿಖರಗಳಲ್ಲಿ ಮೇರುವು ನಾನೆಂದು ತಿಳಿ. ಇದರಲ್ಲಿ ಕೆಲವು ನಮಗೆ ಗೊತ್ತಿದೆ, ಕೆಲವು ಗೊತ್ತಿಲ್ಲ, ಆದರೆ ಆದಷ್ಟು ತಿಳ್ಕೊಳ್ಳೋಣ. ಅದು ತುಂಬ ಡೀಟೇಲಾಗಿ ಹೋಗೋದು ಬೇಡ, ಯಾಕೆಂದರೆ ಎಲ್ಲದರಲ್ಲೂ ಅವನಿದ್ದಾನೆ, ಅಷ್ಟು ತಿಳ್ಕೊಂಡ್ರೆ ಸಾಕು. ರುದ್ರರಲ್ಲಿ ಶಂಕರ, ರುದ್ರಗಣ ಅಂತ ಹೇಳ್ತೀವಲ್ವ, ಅದರಲ್ಲಿ ಶಂಕರನು ನಾನು ಅಂತ ಹೇಳ್ತಾನೆ. ಯಕ್ಷರಲ್ಲಿ ಕುಬೇರ ಅವನು ಅಂತ, ವಸುಗಳಲ್ಲಿ ಪಾವಕ, ಶಿಖರಗಳಲ್ಲಿ ಮೇರು ಶಿಖರ ನಾನು ಅಂತ ಹೇಳ್ತಾ ಇದ್ದಾನೆ. ಅತ್ಯಂತ ಎತ್ತರವಾದ ಮೇರು ಪರ್ವತ ನಾನು ಅಂತ. ಮುಂದುವರಿಸ್ತಾ, ಪುರೋಧಸಾಂ ಚ ಮುಖ್ಯಂ ಮಾಂ ವಿದ್ಧಿ ಪಾತ ಬೃಹಸ್ಪತಿಂ ಸೇನಾನೀನಾಮಹಂ ಸ್ಕಂದಃ ಸರಸಾಮಸ್ಮಿ ಸಾಗರಃ. ಹೇ ಪಾರ್ಥ, ಪುರೋಹಿತರಲ್ಲಿ ಮುಖ್ಯನಾದ ಬೃಹಸ್ಪತಿಯು ನಾನು, ಸೇನಾಧಿಪತಿಗಳಲ್ಲಿ ಕುಮಾರಸ್ವಾಮಿಯು ನಾನು, ಮತ್ತು ಜಲಾಶಯಗಳಲ್ಲಿ ಸಮುದ್ರವು ನಾನು.
ಯಾವುದು ಅತ್ಯಂತ ದೊಡ್ಡದೋ ಅದು ನಾನು. ಪುರೋಹಿತರಲ್ಲಿ ಬೃಹಸ್ಪತಿ, ಸೇನಾಪತಿಗಳಲ್ಲಿ ಕುಮಾರವ್ಯಾಸ, ಕುಮಾರಸ್ವಾಮಿ. ಕುಮಾರ ಅಂತ ಹೇಳಿದ್ರೆ ಶಿವನ ಮಗ ಅಲ್ವಾ, ಕುಮಾರಸ್ವಾಮಿ. ಮತ್ತು ಜಲಾಶಯಗಳಲ್ಲಿ ಸಮುದ್ರ. ಜಲಾಶಯ, ಯಾವುದೇ ಜಲಾಶಯ ತಗೊಳ್ಳಿ, ಅತ್ಯಂತ ಹೆಚ್ಚು ನೀರಿರುವಂಥದ್ದು ಎಲ್ಲಿ? ಸಮುದ್ರದಲ್ಲಿ. ಜಲಾಶಯನು ನಾನು ಅಂತ ಹೇಳ್ತಾರೆ. ಮಹರ್ಷೀಣಾಂ ಭ್ರೂರಹಂ ಗಿರಾಮಸ್ಮೇಕಮಕ್ಷರಂ ಯಜ್ಞಾನಾಂ ಜಪಯಜ್ಞೋಸ್ಮಿ ಸ್ಥಾವರಾಣಾಂ ಹಿಮಾಲಯಃ. ಮಹರ್ಷಿಗಳಲ್ಲಿ ಭೃಗುವು ನಾನು, ಭೃಗು ಋಷಿ ನಾನು ಅಂತ ಹೇಳ್ತಾರೆ. ಶಬ್ದಗಳಲ್ಲಿ ಓಂಕಾರವು ನಾನು, ಯಜ್ಞಗಳಲ್ಲಿ ಜಪಯಜ್ಞವು ನಾನು, ಸ್ಥಿರವಾದ ಪರ್ವತಗಳಲ್ಲಿ ಹಿಮಾಲಯವು ನಾನು ಅಲ್ವಾ. ಹಿಮಾಲಯ, ಸ್ಥಿರವಾದ ಪರ್ವತಗಳಲ್ಲಿ ಹಿಮಾಲಯ ನಾನು ಅಂತ ಹೇಳ್ತಾ ಇದ್ದಾನೆ. ಅದರಿಂದಲೇ ಬಹಳಷ್ಟು ಋಷಿಗಳು ತಪಸ್ಸು ಮಾಡಬೇಕು ಅಂದರೆ ಎಲ್ಲ ಹಿಮಾಲಯಕ್ಕೆ ಹೋಗೋದು. ಶಬ್ದಗಳಲ್ಲಿ ಓಂಕಾರ, ಯಜ್ಞದಲ್ಲಿ ಜಪಯಜ್ಞ. ಅದರಿಂದಲೇ ಜಪ ಶ್ರೇಷ್ಠ ಅಂತ ಹೇಳೋದು. ಜಪಯಜ್ಞ, ಬೇರೆ ಯಜ್ಞಗಳಿಗೆಲ್ಲ ಏನೇನೋ ಬೇಕಾಗ್ಬೋದು, ಆದರೆ ಜಪಯಜ್ಞಕ್ಕೆ ಏನಿಲ್ಲ, ಕೂತಲ್ಲೇ ಮಾಡ್ಬೋದು ಅಲ್ವಾ. ಜಪಯಜ್ಞ ಶ್ರೇಷ್ಠವಾದದ್ದು ಅಂತ ಹೇಳ್ತಿದ್ದಾನೆ. ಅಂದರೆ ಜಪಯಜ್ಞ ನಾನು ಅಂತ ಭಗವಂತ ಹೇಳ್ಕೊಳ್ತಾ ಇದ್ದಾನೆ. ಅಶ್ವತ್ಥ ಸರ್ವವೃಕ್ಷಾಣಾಂ ದೇವರ್ಷೀಣಾಂ ಚ ನಾರದಃ ಗಂಧರ್ವಾಣಾಂ ಚಿತ್ರರಥಃ ಸಿದ್ಧಾನಾಂ ಕಪಿಲೋ ಮುನಿಃ. ವೃಕ್ಷಗಳಲ್ಲಿ ಅಶ್ವತ್ಥ ವೃಕ್ಷ ಶ್ರೇಷ್ಠ. ಅಶ್ವತ್ಥ ನಾನು ಅಂತ ಹೇಳ್ತಿದ್ದಾನೆ. ವೃಕ್ಷಗಳಲ್ಲಿ ಅಶ್ವತ್ಥ ನಾನು ಅಂತ. ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡೋದೊಂದು ಸಂಪ್ರದಾಯ ಇದೆ ಅಲ್ವಾ. ಅಶ್ವತ್ಥ ದೇವಸ್ಥಾನದ ಹತ್ರ ಅಶ್ವತ್ಥ ಕಟ್ಟೆ ಅಂತೆಲ್ಲ ಇರುತ್ತಲ್ಲ. ಅಶ್ವತ್ಥವು ನಾನು. ದೇವ ಋಷಿಗಳಲ್ಲಿ ನಾರದರು ನಾನು, ನಾರದನು ನಾನು. ಗಂಧರ್ವದಲ್ಲಿ ಚಿತ್ರರಥನು ನಾನು ಮತ್ತು ಸಿದ್ಧರಲ್ಲಿ ಕಪಿಲ ಮುನಿಯು ನಾನು. ಸಿದ್ಧ ಪುರುಷರಲ್ಲಿ ಕಪಿಲ ಮುನಿ ನಾನು ಅಂತ ಹೇಳ್ತಾನೆ. ಗಂಧರ್ವರಲ್ಲಿ ಚಿತ್ರರಥ. ಆ ಕಥೆಗಳನ್ನೆಲ್ಲ ಇಲ್ಲಿ ಹೇಳ್ತಾ ಹೋದರೆ ನಾವು ಗೀತೆ ಮುಗಿಸೋಕ್ಕೆ ಆಗೋದಿಲ್ಲ, ಅದರಿಂದ ನಾನು ಅಷ್ಟನ್ನೇ ಹೇಳ್ಕೊಂಡು ಹೋಗ್ತೀನಿ. ಕಪಿಲ ಮುನಿ ನಾನು. ಅರಳಿ ಮರ ಮತ್ತೆ ಅಶ್ವತ್ಥ ಮರ ಸೇಮ್ ಮೇಡಮ್? ಅಲ್ಲ, ಅಶ್ವತ್ಥವು ನಾನು. ಅಶ್ವತ್ಥ ಕಟ್ಟೆ ಅಂತ ಹೇಳ್ತೀವಲ್ವ. ಅರಳಿ ಮರ ಮತ್ತು ಆಲದ ಮರ ಎರಡು ತಾನೇ ಒಟ್ಟಿಗೆ ಇರುತ್ತೆ ಯೂಶಲಿ. ಆಲದ ಮರ ಅರಳಿ ಮರ ಒಟ್ಟಿಗೆ ಇರುತ್ತೆ, ಇರ್ಬೋದು. ಅರಳಿ ಮರನೇ ಅಶ್ವತ್ಥ ಮರ ಅಂತ ಹೇಳ್ತಾರೆ. ಕಗ್ಗದಲ್ಲಿ ಒಂದು ಶ್ಲೋಕ ಬರುತ್ತಲ್ಲ, ಅಶ್ವತ್ಥ ಪ್ರಾಹುರವಿ. ಇಲ್ಲ ಇಲ್ಲಮ್ಮ, ಬರುತ್ತೆ. ಅದಕ್ಕೆ ಅದು ಬ್ಯಾನಿಯನ್ ಟ್ರೀ, ಅದು ಮೀನಿಂಗ್ ಒಂದೇನೆ. ಬೇರೆ. ಹೌದು, ಅರಳಿ ಮರ ಅಶ್ವತ್ಥ ಕಟ್ಟೆ. ಅರಳಿ ಮರವನ್ನೇ ಅಶ್ವತ್ಥ ಅಂತ ಹೇಳೋದು. ಆಲದ ಮರ ಬೇರೆ. ಇರಲಿ, ನಾನು ವಿಚಾರ ಮಾಡಿ ಹೇಳ್ತೀನಿ ಆಯಿತಾ. ಅಶ್ವತ್ಥ ವೃಕ್ಷಗಳಲ್ಲಿ ಅಶ್ವತ್ಥವು ನಾನು, ದೇವರ್ಷಿಗಳಲ್ಲಿ ನಾರದನು ನಾನು ಅಂತ. ಮುನಿಗಳಲ್ಲಿ ಕಪಿಲ ಮುನಿಯು ನಾನು ಅಂತ ಹೇಳ್ತಾನೆ. ಉಚ್ಚೈಶ್ರವಸಮಶ್ವಾನಾಂ ವಿದ್ಧಿ ಮಾಮೃತ
वेत्ति माममृतोद्भवम् उच्चैश्रवसमश्वानां विद्धि माममृतोद्भवम् ऐरावतं गजेन्द्राणां नराणां च नराधिपम् ಅಶ್ವತ್ಥಗಳಲ್ಲಿ ಅಮೃತ ಮಥನದಲ್ಲಿ ಹುಟ್ಟಿದ ಉಚ್ಚೈಶ್ರವನು ನಾನು. ಆನೆಗಳಲ್ಲಿ ಐರಾವತವು ನಾನು. ಮನುಷ್ಯರಲ್ಲಿ ರಾಜನು ನಾನು. ಅಶ್ವಗಳಲ್ಲಿ ಈಗ ಆ ಸಮುದ್ರ ಮಂಥನ ಮಾಡಿದಾಗ ಒಂದು ಅಶ್ವ ಏನು ಬರುತ್ತೆ ಅದಕ್ಕೆ ಉಚ್ಚೈಶ್ರವ ಅಂತ ಹೆಸರಿದೆ. ಆ ಸಮುದ್ರ ಮಂಥನ ಮಾಡಿದಾಗ ಬಂದಿತ್ತು ಮೊದಲು ಉಚ್ಚೈಶ್ರವ, ಅದು ನಾನು ಅಂತ ಹೇಳ್ತಿದ್ದಾರೆ. ಆನೆಗಳಲ್ಲಿ ಐರಾವತ ನಾನು. ಮನುಷ್ಯರಲ್ಲಿ ರಾಜನು ನಾನು ಅಂತ ಹೇಳ್ತಾನೆ. ಅದರಿಂದಲೇ ರಾಜನನ್ನು ಕೂಡ ಭಗವಂತ ಅನ್ನೋ ರೀತಿಯಲ್ಲೇ ಅವನನ್ನು ಪೂಜಿಸೋದು, ಅವನನ್ನು ನಡೆಸ್ಕೊಳ್ಳೋದು ಅಲ್ವಾ, ರಾಜ ಮರ್ಯಾದೆ ಅಂತ ಏನು ಹೇಳ್ತೀವಿ, ಅಲ್ಲಿ ಭಗವಂತನನ್ನೇ ನೋಡುವಂಥ ಒಂದು ಕ್ರಮ ಇದೆ. ಆಯುಧಾನಾಮಹಂ ವಜ್ರಂ ಧೇನೂನಾಮಸ್ಮಿ ಕಾಮಧುಕ್ ಪ್ರಜನಶ್ಚಾಸ್ಮಿ ಕಂದರ್ಪಃ ಸರ್ಪಾಣಾಮಸ್ಮಿ ವಾಸುಕಿಃ. ಆಯುಧಗಳಲ್ಲಿ ವಜ್ರಾಯುಧವು ನಾನು. ಧೇನುಗಳಲ್ಲಿ ಕಾಮಧೇನುವು ನಾನು. ಪ್ರಜೋತ್ಪಾದಕರಲ್ಲಿ ಮನ್ಮಥನು ನಾನು. ಸರ್ಪಗಳಲ್ಲಿ ವಾಸುಕಿಯು ನಾನು. ಆ ಸಮುದ್ರ ಮಂಥನ ಮಾಡುವಾಗ ಅವರು ಉಪಯೋಗಿಸಿದ ಒಂದು ಸರ್ಪ ಏನಿದೆ ಅದು ವಾಸುಕಿ ಅಲ್ವಾ, ಆ ವಾಸುಕಿ ನಾನು ಅಂತ ಹೇಳ್ತಾ ಇದ್ದಾರೆ. ಅನಂತಶ್ಚಾಸ್ಮಿ ನಾಗಾನಾಂ ವರುಣೋ ಯಾದಸಾಮಹಂ ಪಿತॄಣಾಮರ್ಯಮಾ ಚಾಸ್ಮಿ ಯಮಃ ಸಂಯಮತಾಮಹಂ. ನಾಗಗಳಲ್ಲಿ ಅನಂತನೆಂಬ ಮಹಾಶೇಷನು ನಾನು. ವಿಷ್ಣು ಮಲ್ಕೊಂಡಿರ್ತಾನಲ್ಲ, ಅನಂತ ಶಯನ ಅಂತ ಹೇಳ್ತಾರಲ್ವ, ಅನಂತ ನಾಗಗಳಲ್ಲಿ ಅನಂತನೆಂಬ ಮಹಾಶೇಷನು ನಾನು. ಜಲದೇವತೆಗಳಲ್ಲಿ ವರುಣನು ನಾನು, ಮಳೆ. ಪಿತೃಗಳಲ್ಲಿ ಅರ್ಯಮನು ನಾನು. ನಿಯಾಮಕರಲ್ಲಿ ಯಮನು ನಾನು. ಯಮ ಕೊಡುವ ಶಿಕ್ಷೆ ಫೈನಲ್, ಆದ್ದರಿಂದ ನಿಯಾಮಕರು ಅದರಲ್ಲಿ ಯಮ ನಾನು ಅಂತ ಹೇಳ್ತಾ ಇದ್ದಾನೆ. ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಕಾಲಕಲಯತಾಮಹಂ ಮೃಗಾಣಾಂ ಚ ಮೃಗೇಂದ್ರೋಹಂ ವೈನತೇಯಶ್ಚ ಪಕ್ಷಿಣಾಂ. ದೈತ್ಯರಲ್ಲಿ ಪ್ರಹ್ಲಾದನು ನಾನು. ಗೊತ್ತಿದೆ ಪ್ರಹ್ಲಾದನ ಕತೆ. ಅವನು ಆ ದೈತ್ಯ ವಂಶದಲ್ಲಿ ಹುಟ್ಟಿದ್ರೂ ಕೂಡ ಅವನು ಭಕ್ತನಾಗಿದ್ದ ಅಲ್ವಾ, ಪ್ರಹ್ಲಾದ ನಾರಾಯಣನ ಭಕ್ತ. ದೈತ್ಯರಲ್ಲಿ ಪ್ರಹ್ಲಾದನು ನಾನು. ಲೆಕ್ಕ ಮಾಡುವವರಲ್ಲಿ ಕಾಲಪುರುಷನು ನಾನು. ಮೃಗಗಳಲ್ಲೆಲ್ಲ ಸಿಂಹವು ನಾನು. ಪಕ್ಷಿಗಳಲ್ಲಿ ಗರುಡನು ನಾನು. ಯಾವುದು ಶ್ರೇಷ್ಠವಾದದ್ದು ಅದೆಲ್ಲವೂ ನಾನು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಪವನ ಪವತಾಮಸ್ಮಿ ರಾಮಶಸ್ತ್ರಭೃತಾಮಹಂ ಜಷಾಣಾಂ ಮಕರಶ್ಚಾಸ್ಮಿ ಸ್ರೋತಸಾಮಸ್ಮಿ ಜಾಹ್ನವೀ. ಪಾವನಗೊಳಿಸುವವರಲ್ಲಿ ಗಾಳಿಯು ನಾನು. ಶಸ್ತ್ರಧಾರಿಗಳಲ್ಲಿ ರಾಮನು ನಾನು. ಜಲಜಂತುಗಳಲ್ಲಿ ಮೊಸಳೆಯು ನಾನು. ನದಿಗಳಲ್ಲಿ ಗಂಗಾ ನದಿಯು ನಾನು. ಪಾವನಗೊಳಿಸೋದು ಗಾಳಿ, ಅದು ಎಲ್ಲವನ್ನು ಶುದ್ಧ ಮಾಡಿಬಿಡತ್ತೆ ಅಲ್ವಾ. ಆ ಏನು ಪೊಲ್ಯೂಷನ್ ಇದ್ದರೂ ಕೂಡ ಆ ಗಾಳಿ ಚಂದದಲ್ಲಿ ಬೀಸಿದ್ರೆ ಅದು ಪಾವನಗೊಳಿಸುವವರಲ್ಲಿ ಗಾಳಿಯು ನಾನು. ಶಸ್ತ್ರಧಾರಿಗಳಲ್ಲಿ ರಾಮಚಂದ್ರನು ನಾನು ಅಂತ ಹೇಳ್ತಾನೆ. ಜಲಜಂತುಗಳು, ನೀರಲ್ಲಿರುವ ಜಂತುಗಳು ಬೇಕಾದಷ್ಟಿದ್ದಾವೆ,
ಅದರಲ್ಲಿ ಅತ್ಯಂತ ಶಕ್ತಿಶಾಲಿಯಾದದ್ದು ಮೊಸಳೆ. ಮೊಸಳೆ ನಾನು ಅಂತ ಹೇಳ್ತಾ ಇದ್ದಾನೆ. ನದಿಗಳಲ್ಲಿ ಗಂಗಾ ನದಿಯು ನಾನು, ಆ ಪವಿತ್ರ ಜಲ ಗಂಗಾ. ಯಾಕೆ ನಾವು ಗಂಗೆನ ಬೇಕಾದಷ್ಟು ಗಂಗಾ, ನರ್ಮದಾ, ಗೋದಾವರಿ ಬೇಕಾದಷ್ಟು ನದಿಗಳಿದೆ, ಎಲ್ಲವೂ ಪವಿತ್ರ ಅಂತ ಹೇಳ್ತೀವಿ. ಅದೆಲ್ಲದರಲ್ಲೂ ಅತ್ಯಂತ ಪವಿತ್ರವಾದದ್ದು ಯಾವುದು? ಗಂಗಾ ನದಿ. ಭಗವಂತ ಅದನ್ನು ಹೇಳ್ತಾನೆ, ಗಂಗಾ ನದಿಯು ನಾನು ಅಂತ. ಸರ್ಗಾಣಾಮಾದಿರಂತಶ್ಚ ಮಧ್ಯಂ ಚೈವಾಹಮರ್ಜುನ ಅಧ್ಯಾತ್ಮವಿದ್ಯಾ ವಿದ್ಯಾನಾಂ ವಾದ ಪ್ರವದತಾಮಹಂ. ಹೇ ಅರ್ಜುನ, ಸೃಷ್ಟಿಯ ಆದಿ, ಮಧ್ಯ ಮತ್ತು ಅಂತ್ಯವೂ ನಾನೇ, ಕೆಲವು ನಾನೇ ಅಂತ ಹೇಳ್ತಿದ್ದಾನೆ. ವಿದ್ಯೆಗಳಲ್ಲಿ ಆಧ್ಯಾತ್ಮ ವಿದ್ಯೆಯೋ ನಾನು. ವಿದ್ಯೆಗಳಲ್ಲೇನು? ಆಧ್ಯಾತ್ಮ ವಿದ್ಯೆ ನಾನು ಅಂತಾನೆ. ವಾದಿಸುವವರಲ್ಲಿ ವಾದಶಕ್ತಿಯು ನಾನು. ವಾದ ವಿವಾದ, ವಾದದಲ್ಲೂ ಕೂಡ ಹೇಳ್ತಾರಲ್ವ, ವಾದ, ಜಲ್ಪ, ವಿತಂಡವಾದ, ಏನೇನೋ ಬೇರೆ ಬೇರೆ ಥರ ವಾದ ಇದೆ. ಅದರಲ್ಲಿ ವಾದಿಸುವ ಶಕ್ತಿ ಏನಿರುತ್ತಲ್ಲ ಅದು ನಾನು ಅಂತ ಹೇಳ್ತಿದ್ದಾನೆ. ಅಕ್ಷರಾಣಾಮಕಾರೋಸ್ಮಿ ದ್ವಂದ್ವಃ ಸಾಮಾಸಿಕಸ್ಯ ಚ ಅಹಮೇವಾಕ್ಷಯಃ ಕಾಲಃ ಧಾತಾಹಂ ವಿಶ್ವತೋ ಮುಖಃ. ಅಕ್ಷರಗಳಲ್ಲಿ ಅಕಾರವು ನಾನು, ಸಮಾಸಗಳಲ್ಲಿ ದ್ವಂದ್ವ ಸಮಾಸವು ನಾನು, ನಾಶವಾಗದ ಕಾಲವು ನಾನು, ಇಡೀ ಜಗತ್ತಿನ ಕರ್ಮ ಫಲದಾತನು ನಾನು, ವಿಶ್ವತೋಮುಖನು ನಾನು. ಅಕ್ಷರಗಳಲ್ಲಿ ಅ ಶುರುವಾಗದೆ ಅದು, ಅದರಿಂದ ಅಕಾರ ನಾನು ಅಂತ ಹೇಳ್ತಾನೆ. ಸಮಾಸಗಳಲ್ಲಿ ದ್ವಂದ್ವ ಸಮಾಸ ನಾನು ಅಂತ ಹೇಳಿದ್ದಾನೆ. ದ್ವಂದ್ವ ಅಂದರೆ ಎರಡು ಅರ್ಥವನ್ನು ಕೊಡುವಂಥದ್ದು ದ್ವಂದ್ವ ಸಮಾಸ. ನಾಶವಾಗದ ಕಾಲವು ನಾನು, ಯಾವುದು ನಾಶ ಆಗೋದಿಲ್ವೋ ಆ ಕಾಲ ನಾನು. ಇಡೀ ಜಗತ್ತಿನ ಕರ್ಮ ಫಲದಾತನು ನಾನು. ನಮಗೇನು ಫಲ ಸಿಗ್ತಾ ಇದೆ, ಪುಣ್ಯವೋ ಪಾಪವೋ, ಅದೆಲ್ಲವೂ ಕರ್ಮಗಳಿಂದ ಆಗಿದ್ದು ಅಂತ ಗೊತ್ತಿದೆ ನಮಗೆ, ನಾವು ಮಾಡಿದ ಕರ್ಮಗಳಿಂದ. ಆ ಕರ್ಮ ಫಲದಾತ ನಾನು ಅಂತ ಹೇಳ್ತಿದ್ದಾನೆ. ವಿಶ್ವತೋಮುಖನು ನಾನು. ವಿಶ್ವತೋಮುಖ. ಮೃತ್ಯು ಸರ್ವಹರಶ್ಚಾಹಂ ಉದ್ಭವಶ್ಚ ಭವಿಷ್ಯತಾಂ ಕೀರ್ತಿಶ್ರೀವಾಕ್ಚ ನಾರೀಣಾಂ ಸ್ಮೃತಿರ್ಮೇಧಾ ಧೃತಿ ಕ್ಷಮಾ. ಸರ್ವಭಕ್ಷಕನಾದ ಮೃತ್ಯುವು ನಾನು. ಅಲ್ಲಿ ಯಮನು ಹೇಳಾಯಿತು, ಇಲ್ಲೇನು ಹೇಳ್ತಿದ್ದಾನೆ? ಎಲ್ಲವನ್ನು ಭಕ್ಷಿಸುವಂಥ ಮೃತ್ಯುವು ನಾನು. ಭವಿಷ್ಯತ್ತಿಗೆ ಕಾರಣವೂ ನಾನು. ಸ್ತ್ರೀಯರಲ್ಲಿ ಕೀರ್ತಿ, ಮಾಂಗಲ್ಯ, ಒಳ್ಳೆಯ ಮಾತು, ಸ್ಮೃತಿ, ಧಾರಣೆ, ಸಹನೆ ಮತ್ತು ಧೈರ್ಯ ಎಲ್ಲವೂ ನಾನೇ. ಸ್ತ್ರೀಯರಲ್ಲಿ ಕೀರ್ತಿ, ಮಾಂಗಲ್ಯ ಗೊತ್ತಿರೋದು ಎಲ್ಲರಿಗೂ, ಒಳ್ಳೆಯ ಮಾತು, ಸ್ಮೃತಿ ಅಂದರೆ ನೆನಪು, ಧಾರಣೆ, ಸಹನೆ ಮತ್ತು ಧೈರ್ಯ, ಇದೆಲ್ಲವೂ ನಾನೇ ಅಂತ ಹೇಳ್ತಾ ಇದ್ದಾನೆ. ಏನೇನು ಒಳ್ಳೆಯದಿದೆಯೋ ಅದೆಲ್ಲವೂ ಅವನೇ ಅಂತ ಭಗವಂತ. ಬೃಹತ್ ಸಾಮ ತಥಾ ಸಾಮ್ನಾಂ ಗಾಯತ್ರಿ ಛಂದಸಾಮಹಂ ಮಾಸಾನಾಂ ಮಾರ್ಗಶೀರ್ಷೋಹಂ ಋತೂನಾಂ ಕುಸುಮಾಕರಃ. ಸಾಮವೇದ ಶಾಖೆಗಳಲ್ಲಿ ಬೃಹತ್ ಸಾಮವು ನಾನು, ಛಂದಸ್ಸುಗಳಲ್ಲಿ ಗಾಯತ್ರಿಯು ನಾನು, ಮಾಸಗಳಲ್ಲಿ ಮಾರ್ಗಶೀರ್ಷವು ನಾನು, ಋತುಗಳಲ್ಲಿ ವಸಂತ ಋತುವು ನಾನು. ಋತುಗಳಲ್ಲೆಲ್ಲ ವಸಂತ ಮಾಸ ಅಂತ ಹೇಳ್ತಾನೆ. ಛಂದಸ್ಸುಗಳಲ್ಲಿ ಗಾಯತ್ರಿ ಛಂದಸ್ಸು ನಾನು ಅಂತ ಹೇಳ್ಕೊಳ್ತಾನೆ. ಮಾಸಗಳಲ್ಲಿ ಮಾರ್ಗಶೀರ್ಷವು ನಾನು,
ಸಾಮವೇದ ಶಾಖೆಗಳಲ್ಲಿ ಬೃಹತ್ ಸಾಮವು ನಾನು ಅಂತ ಹೇಳ್ತಾ ಇದ್ದಾನೆಲ್ಲ. ಎಲ್ಲೆಲ್ಲಿ ಒಳ್ಳೇದಿದೆಯೋ ಅದೆಲ್ಲ ಅವನೇ ಅಂತ ನಾವು ಅಂದ್ಕೊಳ್ತಾ ಹೋಗ್ಬೇಕಷ್ಟೇ. ಇದು ನೋಡಿ, ಅವನು ಮುಖ್ಯವಾದದ್ದು ಮಾತ್ರ ಹೇಳ್ತೀನಿ ಅಂತ ಹೇಳ್ತಾನೆ ಇಷ್ಟ ಆಗಿದೆ. ಇನ್ನು ಅವನು ನನ್ನ ವಿಭೂತಿಯನ್ನು ಡೀಟೇಲಾಗಿ ಹೇಳಕ್ಕೆ ಹೋದರೆ ಅದಕ್ಕೆ ಕೊನೆಯೇ ಇಲ್ಲ ಅಂತ ಹೇಳಿದ್ದಾನೆ. ಇದು ಮುಖ್ಯವಾದದ್ದು ಮಾತ್ರ ಹೇಳ್ತಾ ಇರೋದು ಅವನು. ದ್ಯೂತಂ ಚಲಯತಾಮಸ್ಮಿ ತೇಜಸ್ವಿನಾಮಹಂ ಜಯೋಸ್ಮಿ ವ್ಯವಸಾಯೋಸ್ಮಿ ಸತ್ವಂ ಸತ್ವವತಾಮಹಂ. ಮೋಸ ಕೃತ್ಯಗಳಲ್ಲಿ ಜೂಜು ನಾನು ಅಂತ ಹೇಳ್ತಾನೆ ನೋಡಿ. ಅದರಿಂದ ಒಳ್ಳೇದು ಮಾತ್ರ ಭಗವಂತ ಅಂತ ಅಂದ್ಕೊಳ್ಳೋ ಹಾಗಿಲ್ಲ, ಎಲ್ಲವೂ ಇದೆ ಅವನಲ್ಲಿ. ಮೋಸ ಕೃತ್ಯಗಳಲ್ಲಿ ಜೂಜು ನಾನು, ಯಾಕೆ ಅದರಿಂದನೇ ತಾನೇ ಎಲ್ಲ ಕಳ್ಕೊಂಡಿದ್ದೀವರು ಪಾಂಡವರು. ತೇಜಸ್ವಿಗಳಲ್ಲಿರುವ ತೇಜವು ನಾನು, ಜಯಗೊಳಿಸುವವರಲ್ಲಿ ವಿಜಯ ಮತ್ತು ಪ್ರಯತ್ನ ನಾನು, ಸಾತ್ವಿಕರಲ್ಲಿರುವ ಸತ್ವಗುಣ ನಾನು. ನೋಡಿ, ಮೋಸ ಕೃತ್ಯಗಳಲ್ಲಿ ಜೂಜು ನಾನು ಅಂತಲೂ ಹೇಳ್ತಾನೆ. ಅದು ಮುಂದೆ ಹೋಗ್ತಾ ಅವನಲ್ಲಿ ಹೇಳೋದೇನೋ, ಸಾತ್ವಿಕರಲ್ಲಿರುವ ಸತ್ವಗುಣ ಕೂಡ ನಾನು ಅಂತಾನೆ. ಅಂದರೆ ಎಲ್ಲೆಲ್ಲಿ ಆ ವಿಶೇಷತೆ ಇರುತ್ತೋ ಅದೆಲ್ಲವೋ ಅವನೇ ಅಂತ. ಜಯಗೊಳಿಸುವವರಲ್ಲಿ ವಿಜಯ ಮತ್ತು ಪ್ರಯತ್ನ. ನೋಡಿ, ಪ್ರಯತ್ನ ಮಾಡೋದು ಕೂಡ ನಾನು. ಅಂದರೆ ಇದೆಲ್ಲ ಭಗವಂತನ ವಿಭೂತಿ ಅಂತ ಹೇಳುವಾಗ ಈ ಗುಣಗಳೆಲ್ಲ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲವೂ ಭಗವಂತನನ್ನೇ ನಾವು ನೋಡುವಂಥದ್ದು. ನಾವು ಹೇಳ್ತಿಲ್ವ, ನೋಡೋಣ ಎಷ್ಟು ಪ್ರಯತ್ನ ಮಾಡು ಎಲ್ಲ ಸಿಗುತ್ತೆ ಅಂತ. ಆ ಪ್ರಯತ್ನ ಪಟ್ಟರೆ ಜಯ ಗಳಿಸ್ತೀಯ ನೀನು ಅಂತ. ಆ ಪ್ರಯತ್ನ ಮಾಡೋದಿದೆಯಲ್ಲ ಅದು ಕೂಡ ಭಗವಂತ, ಅದು ನಾನೇ. ಆ ಪ್ರಯತ್ನ ಮಾಡುವಂತಹ ಒಂದು ಯೋಚನೆ ಶಕ್ತಿ ಅದು ಭಗವಂತ ಅಂತ. ವೃಷ್ಣೀನಾಂ ವಾಸುದೇವೋಸ್ಮಿ ಪಾಂಡವಾನಾಂ ಧನಂಜಯಃ ಮುನೀನಾಮಪ್ಯಹಂ ವ್ಯಾಸಃ ಕವೀನಾಮುಷನಾ ಕವಿಃ. ಯಾದವರಲ್ಲಿ ವಾಸುದೇವನು ನಾನು, ಪಾಂಡವರಲ್ಲಿ ಅರ್ಜುನನು ನಾನು. ಯಾದವರಲ್ಲಿ ವಾಸುದೇವ ಕೃಷ್ಣ, ಪಾಂಡವರಲ್ಲಿ ಅರ್ಜುನನು ನಾನು, ಮುನಿಗಳಲ್ಲಿ ವ್ಯಾಸನು ನಾನು, ಕವಿಗಳಲ್ಲಿ ಶುಕ್ರಾಚಾರ್ಯನು ನಾನು. ಮುನಿಗಳಲ್ಲಿ ವ್ಯಾಸ ಮುನಿ ನಾನು ಅಂತ ಹೇಳ್ತಾರೆ. ದಂಡೋದಮಯತಾಮಸ್ಮಿ ನೀತಿರಸ್ಮಿ ಜಿಗೀಷತಾಂ ಮೌನಂ ಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಮಹಂ. ಶಾಸನ ಮಾಡುವವರಲ್ಲಿ ದಂಡನೆಯು ನಾನು, ಜಯಾಭಿಲಾಷೆ ಉಳ್ಳವರಲ್ಲಿ ರಾಜನೀತಿಯು ನಾನು, ಗೋಪ್ಯ ವಸ್ತುಗಳಲ್ಲಿ ಮೌನವೂ ನಾನು, ಜ್ಞಾನವಂತರಲ್ಲಿ ಜ್ಞಾನವೂ ನಾನು. ಶಾಸನ ಮಾಡೋರಲ್ಲಿ ದಂಡನೆ, ಆ ಶಿಕ್ಷೆ ಕೊಡುವಂಥದ್ದೇನಿದೆ ಅದು ನಾನು. ಜಯಾಭಿಲಾಷೆ ಉಳ್ಳವರಲ್ಲಿ ರಾಜನೀತಿಯೂ ನಾನು, ರಾಜನೀತಿ ಕೂಡ ನಾನು. ಗೋಪ್ಯ ವಸ್ತುಗಳಲ್ಲಿ ಮೌನ, ಆ ಮೌನ ಕೂಡ ನಾನು ಅಂತ ಹೇಳ್ತಿದ್ದಾನೆ. ಜ್ಞಾನವಂತರಲ್ಲಿ ಜ್ಞಾನ. ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಮರ್ಜುನ ನ ತದಸ್ತಿ ವಿನಾ ಯತ್ ಸ್ಯಾತ್ ಮಯಾ ಭೂತಂ ಚರಾಚರಂ. ಹೇ ಅರ್ಜುನ, ಎಲ್ಲ ಜೀವರಾಶಿಗಳಿಗೆ ನಾನೇ ಮೂಲ ಬೀಜವು. ಚರಾಚರ ವಸ್ತುಗಳಲ್ಲಿ ನಾನಿಲ್ಲದ ವಸ್ತುವು ಯಾವುದೂ ಇಲ್ಲ. ಇಷ್ಟೆಲ್ಲ ಸ್ಯಾಂಪಲ್ ಕೊಟ್ಟಾದ್ಮೇಲೆ ಚರಾಚರ ವಸ್ತುಗಳಲ್ಲಿ ಎಲ್ಲದರಲ್ಲೂ ನಾನೇ ಇರೋದು, ನನ್ನನ್ನು ಬಿಟ್ಟು ಯಾವುದೂ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ನಾಂತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ ಏಷತೋದ್ದೇಶತಃ ಪ್ರೋಕ್ತಃ ವಿಭೂತೇರ್ವಿಸ್ತರೋ ಮಯಾ.
ಹೇ ಪರಂತಪ, ನನ್ನ ದಿವ್ಯ ವಿಭೂತಿಗಳಿಗೆ ನಿಜವಾಗಿಯಾದರೂ ಕೊನೆ ಇಲ್ಲ. ಆದರೂ ಅವುಗಳಲ್ಲಿ ಮುಖ್ಯವಾದ ಕೆಲಸವನ್ನು ನಾನು ನಿನಗೆ ವಿಸ್ತಾರವಾಗಿ ಹೇಳಿದೆನು. ದಿವ್ಯವಾದ ವಿಭೂತಿ ಕೊನೆಯೇ ಇಲ್ಲ, ಆದರೂ ಅವುಗಳಲ್ಲಿ ಮುಖ್ಯವಾದ ಕೆಲವನ್ನು ನಾನು ನಿನಗೆ ವಿಸ್ತಾರವಾಗಿ ಹೇಳಿದ್ದೀನಿ ಅಂತ. ಕೆಲವನ್ನಷ್ಟೇ ನಿನಗೆ ವಿಸ್ತಾರವಾಗಿ ಹೇಳಿದ್ದೀನಿ ಅಂತ. ಯದ್ಯದ್ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ವಾಂ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಯಾವ ಯಾವ ವಸ್ತುಗಳಲ್ಲಿ ತೇಜಸ್ಸು, ವಿಭೂತಿ, ಶೋಭೆ ನಿನಗೆ ಕಾಣುತ್ತದೋ ಅದು ನನ್ನ ತೇಜೋಂಶದಿಂದ ಉಂಟಾದುದು ಎಂದು ತಿಳಿ. ಯಾವ್ಯಾವ ವಸ್ತುಗಳಲ್ಲಿ ತೇಜಸ್ಸಿದೆಯೋ, ವಿಭೂತಿ, ಶೋಭೆ ಇದೆಯೋ, ಅದು ಕಾಣಿಸುತ್ತೋ ಅದು ಎಲ್ಲವೂ ನಾನೇ ಅಂತ ತಿಳಿ ಅಂತ ಹೇಳ್ತಾ ಇದ್ದಾರೆ. ಒಬ್ಬ ಆಟಗಾರನಲ್ಲಿ ಆಟ ಆಡುವ ಸ್ಕಿಲ್ ಇರ್ಬೋದು, ಮಾತನಾಡುವರಲ್ಲಿ ಮಾತನಾಡುವ ಚಾಕಚಕ್ಯತೆ ಇರ್ಬೋದು, ವಾದ ಮಾಡೋರಲ್ಲಿ ವಾದ ಇರ್ಬೋದು. ನೋಡ್ತೀವಲ್ವ, ದೇ ಆರ್ ಆಲ್ ಸೋ ನೈಸ್ ಅಂತ ಹೇಳ್ತೀವಲ್ವ, ಅದೆಲ್ಲವೂ ಅದು ನನ್ನ ತೇಜಾಂಶ, ಅದು ನನ್ನ ತೇಜಾಂಶ ಅಂತ ತಿಳ್ಕೊ. ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟಭ್ಯಾಹಮಿದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್. ಹೇ ಅರ್ಜುನ, ಹೆಚ್ಚು ಮಾತೇಕೆ? ಈ ವಿಶಾಲ ಜಗತ್ತನ್ನು ನಾನು ನನ್ನ ಒಂದು ಅಂಶದಿಂದ ವ್ಯಾಪಿಸಿರುತ್ತೇನೆ. ಸಂಪೂರ್ಣವಾಗಿ ನಾನು ಎಲ್ಲವನ್ನು ವ್ಯಾಪಿಸಿದ್ದೀನಿ ಅಂತ. ಅಂದರೆ ಭಗವಂತನಲ್ಲದೆ ಇರೋದು ಇಲ್ಲಿ ಏನು ಇಲ್ಲ ಅನ್ನೋದು ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು. ಅದರಿಂದ ಈ ಅಧ್ಯಾಯವನ್ನು ಹಾಗೆ ಓಡಿಸ್ಕೊಂಡು ಹೋದೆ. ಎಲ್ಲವೂ ಭಗವಂತನೇ ಇಲ್ಲಿ. ಎಲ್ಲೆಲ್ಲಿ ಅಷ್ಟು ಕಡೆಯಲ್ಲಿ ಹೇಳ್ತಾನಲ್ವ ಅವನು, ತೇಜಸ್ಸು, ವಿಭೂತಿ ಎಲ್ಲೆಲ್ಲಿ ಕಾಣಿಸುತ್ತೋ ಅದೆಲ್ಲವೂ ಅವನೇ. ಎಲ್ಲವನ್ನೂ ಮೊನ್ನೆ ಯಾರೋ ಹೇಳ್ತಾ ಇದ್ರು, ಏನಂತ, ಯಾವುದೇ ವಿಚಾರ ಆಗಲಿ, ಒಳ್ಳೇದಿರಲಿ ಕೆಟ್ಟದ್ದಿರಲಿ, ಅಲ್ಲೊಂದು ಧೈರ್ಯ ಅನ್ನೋದು. ಕೆಟ್ಟದ್ದು ಮಾಡುವಾಗಲೂ ಧೈರ್ಯ ಇರುತ್ತೆ, ಒಳ್ಳೇದು ಮಾಡುವಾಗಲೂ ಧೈರ್ಯ ಇರುತ್ತೆ. ಅವನು ಕೆಟ್ಟದ್ದು ಮಾಡ್ತಿದ್ದಾನೋ ಒಳ್ಳೇದು ಮಾಡ್ತಿದ್ದಾನೋ ಅಲ್ಲಿ ಭಗವಂತನ ನೋಡೋದಲ್ಲ, ಆದರೆ ಆ ಧೈರ್ಯದಲ್ಲಿ, ಆ ಧೈರ್ಯ ಅನ್ನೋದು ಅವನಲ್ಲಿ ಇದೆಯಲ್ಲ, ಅದು ಭಗವಂತ. ಅದನ್ನು ಅವನು ಬೇರೆದಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದಾನೆ ಅವನ ಬುದ್ಧಿಗೆ ಅನುಗುಣವಾಗಿ, ಅದು ಬೇರೆ. ಆದರೆ ಆ ಧೈರ್ಯ ಅನ್ನೋದಿದೆಯಲ್ಲ, ಅದು ಭಗವಂತ, ಅದು ವಿಭೂತಿ ಅಂತ ಹೇಳೋದು. ಆದರೆ ಇಲ್ಲ ಅವನ ಜೂಜು ಕೂಡ ನಾನು ಅಂತ ಹೇಳ್ತಾನೆ. ಆ ಜೂಜು ಆಡುವಾಗ ಅದರಲ್ಲಿ ಆ ಜೂಜು ನಾನು ಅಂದರೆ ಎಲ್ಲವನ್ನು ಅದು ತೊಗೊಂಡ್ಬಿಡುತ್ತಲ್ವ. ಪಾಂಡವರ ಆಡಿದಾಗ ಎಲ್ಲವನ್ನು ಧ್ವಂಸ ಮಾಡಿಬಿಡುತ್ತಲ್ಲ, ಆ ರೀತಿಯಲ್ಲಿ ಅದು ಕೂಡ ನಾನು. ಅಂದರೆ ಆ ಶಕ್ತಿ, ಅದರಲ್ಲಿರುವಂಥ ಆ ಶಕ್ತಿ ಅವನು ಅಂತ. ಹಾಗೆ ಎಲ್ಲವೂ, ಅದಕ್ಕೆ ಹೆಚ್ಚು ಮಾತು ಯಾಕೆ ಅಂತ ಹೇಳ್ತಿದ್ದಾನೆ. ಈ ವಿಶಾಲ ಜಗತ್ತಲ್ಲಿ ಏನೇನು ಇದೆಯೋ, ಏನೇನು ನಡೆಯುತ್ತೋ ಎಲ್ಲವೂ ನಾನೇ ಅಂತ ಹೇಳ್ತಾನೆ. ಒಳ್ಳೆಯದು. ತುಂಬ ಅದ್ರಲ್ಲಿ ಬರೋ ಕಥೆಗಳೆಲ್ಲ ಯಾರು ಕಪಿಲ ಮುನಿ ಅದೆಲ್ಲ ನಾನು ತೊಗೊಳ್ತಾ ಹೋದರೆ ಬಹುಶಃ ಗೀತ ಮುಗಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಅದು ಯಾವುದೂ ತೊಗೊಳ್ಳಿಲ್ಲ. ತಮ್ಗೆ ಯಾವುದಾದ್ರೂ ಆಸಕ್ತಿ ಇದ್ದು ನನ್ನನ್ನು ಕೇಳಬೇಕು ಅಂತ ಇದ್ದರೆ ನನಗೊಂದು ಮೆಸೇಜ್ ಮಾಡಿ, ಇದ್ರ ಬಗ್ಗೆ ಹೇಳಿ ಅಂತ. ಅದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ತಮಗೆ ಹೇಳಿ ತಿಳಿಸ್ತೀನಿ. ಇದರಲ್ಲಿ ಯಾವುದಾದ್ರೂ ವಿಸ್ತಾರವಾಗಿ ತಿಳಿಬೇಕು ಅನ್ನೋದಿದ್ದು ತಕ್ಕ ಮಟ್ಟಿಗೆ ವಿಚಾರ ಮಾಡಿರ್ಬೇಕಂತ. ಎಲ್ಲ ಕಡೆ ಇದ್ದಾನೆ ಅವನ ವಿಭೂತಿ ಅದು ಅನ್ನೋದು ಅಷ್ಟು ಸ್ಪಷ್ಟ ಆದರೆ ನಮಗೆ ಸಾಕು. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ವಿಭೂತಿಯೋಗೋ ನಾಮ 10ಮೋಧ್ಯಾಯಃ. ಓಂ ತತ್ಸತ್ ಇತಿ. ಇದನ್ನು ಅಧ್ಯಯನ ಮಾಡುವಾಗಲಿ, ಯೋಚನೆ ಮಾಡುವಾಗಲಿ, ವಿಚಾರ ಮಾಡುವಾಗಲಿ ನಮ್ಮಿಂದ ತಪ್ಪಾಗಿದ್ದರೆ ಕ್ಷಮೆ ಇರಲಿ. ಶ್ರೀಮದ್ ಭಗವದ್ಗೀತಾಸು, ಭಗವದ್ಗೀತೆಯಲ್ಲಿರುವಂತಹ ಉಪನಿಷತ್ಸು, ಉಪನಿಷತ್ತುಗಳಲ್ಲಿರುವಂತಹ ಬ್ರಹ್ಮವಿದ್ಯಾಯಾಮ್, ಬ್ರಹ್ಮವಿದ್ಯೆ, ಯೋಗಶಾಸ್ತ್ರೇ, ಪ್ರತಿನಿತ್ಯ ಜೀವನದಲ್ಲಿ ನಾವು ಅದನ್ನು ಅಳವಡಿಸ್ಕೊಳ್ಬಹುದಾದಂಥ
ಯೋಗವಿದ್ಯೆ, ಯೋಗಶಾಸ್ತ್ರ, ಶ್ರೀಕೃಷ್ಣಾರ್ಜುನ ಸಂವಾದದ ರೂಪದಲ್ಲಿ ಇರುವಂತಹ ವಿಭೂತಿ ಯೋಗ ಅನ್ನುವಂತಹ 10ನೇ ಅಧ್ಯಾಯ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ತಕ್ಕ ಮಟ್ಟಿಗೆ ವಿಚಾರ ಮಾಡಿದ್ದೀವಿ. ಭಗವಂತನ ಕೃಪೆ, ಗುರುಗಳ ಆಶೀರ್ವಾದದಿಂದ ಮತ್ತಷ್ಟು ಅದು ಎಷ್ಟು ವಿಚಾರ ಮಾಡಿದ್ರೂ ಮುಗಿದೇ ಇರುವಂಥದ್ದು ವಿಭೂತಿ ಅನ್ನುವಂಥದ್ದು. ಅದರಿಂದ ಭಗವಂತನೇ ಹೇಳಿರೋ ಹಾಗೆ ಅವನು ಮುಖ್ಯವಾದ ವಿಭೂತಿಯನ್ನು ಹೇಳಿದಾನೆ. ಅದೇ ರೀತಿ ಎಲ್ಲವೂ ಭಗವಂತ ಅಂತ ನಾವು ಅರ್ಥ ಮಾಡಿಕೊಂಡ್ರೆ ಸಾಕು ಅಂತ ನನಗನ್ಸುತ್ತೆ. ಅಲ್ಲಿಗೆ ನಿಲ್ಲಿಸಿರೋಣ. ಮುಂದಿನ ಅಧ್ಯಾಯ 11ನೇ ಅಧ್ಯಾಯ ಕೂಡ ಹಾಗೇನೆ, ವಿಶ್ವರೂಪ ದರ್ಶನ ಯೋಗ ಸಂದರ್ಶನ ಅನ್ನೋದೇನಿದೆ ಅದು ಕೂಡ ಹಾಗೇನೆ. ಅವನ ಇಲ್ಲಿ ಏನು ಅವನ ಗುಣಗಳನ್ನು, ವಿಭೂತಿಯನ್ನು, ಮಹಿಮೆಯನ್ನು ಹೇಳ್ಕೊಂಡ ಅಲ್ಲಿ ದೃಶ್ಯವಾಗಿ ತೋರಿಸ್ತಾ ಹೋಗ್ತಾನೆ. ಇವೆರಡೂ ಅಧ್ಯಾಯಗಳು ಸಾಮಾನ್ಯವಾಗಿ ಪಠಿಸಲಿಕ್ಕೆ ಬಹಳ ಸುಂದರವಾದ ಅಧ್ಯಾಯಗಳು. ಒಳ್ಳೆಯದು. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ